ಏನು ಮೇಡಮರೇ, ನಮಗೆ ಸಿಲಿಂಡ್ರ್ ಬೇಕಾಯಿತು. ಸಿಲಿಂಡ್ರು ನಮ್ಮದು ಖಾಲಿ ಆಗೈತಿ. ಖಾಲಿಯಾಗಿ ಆಲೇನೆ 3-4 ದಿನದ ಹೊತ್ತಾತು. ನಾನು ಬಂದಿಲ್ಲ ಅಂತಾರೆ. ತಗೊಳ್ರಿ ನೋಡ್ರಿ, ನಾನು ಸಿಲಿಂಡ್ರ್ ತಗೊಂಬಂದೈನಿ. ನಾವು ಸಿಲಿಂಡ್ರ್ ತಗೊಳ್ಬೇಕು. ನಮ್ಮ ಮನೆಗೆ ಗಂಡಸ್ರಿಲ್ಲ ಏನಿಲ್ಲ. ನಾನು ಆಟ ಮಾಡ್ಕೊಂಬಂದೈನಿ. ಬಾಡಿಗೆ ಕೊಟ್ಕೊಂಡು ಆಟ ಮಾಡ್ಕೊಂಬಂದೈನಿ ತಗೊಳ್ಬೇಕು ಅಂತ. ನಾನು ಒಬ್ಳೇನೆ. ನಮ್ಮ ಹುಡುಗರೆಲ್ಲ ಬೆಂಗ್ಳೂರು ಕಡೆಗೆ ಹೋಗ್ಯಾವ್ರೆ. ಅದಕ್ಕೇನೆ ತಗೊಂಡೋಗೋಣ ಅಂತ ಬಂದೆ. ನಮಗೆ ಒಂದು ಸಿಲಿಂಡ್ರ್ ಕೊಡ್ರಿ. ಇಲ್ಲ, ಬುಕ್ ಮಾಡಿ ನೀವು ಮನೆಗೆ, ಅಲ್ಲಿಗೆ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ಬುಕ್ ಮಾಡಿಬಿಡಿ. ಬುಕ್ ಮಾಡಿ ನೀವು ಹೋಗಿ ಅಲ್ಲಿಗೆ ಡೆಲಿವರಿ ಕೊಡ್ತಾ ಇದ್ದೀವಿ. ಇಲ್ಲಿ ಯಾರಿಗೂ ಸಿಲಿಂಡ್ರ್ ಕೊಡ್ತಾ ಇಲ್ಲ. ಆಫೀಸ್ ಹತ್ರ ಯಾರಿಗೂ ಸಿಲಿಂಡ್ರ್ ಕೊಡ್ತಾ ಇಲ್ಲ. ನಿಮಗೆ ಎಲ್ಲ ಮನೆ ಬಾಗಿಲಿಗೆ ಬಂದುಬಿಡುತ್ತೆ. ಹೋಗಿ ಅಲ್ಲಿಗೋದ್ರೆ ಆಫೀಸಿನ ತಕ್ಕ ಹೋಗಿ ಕೇಳ್ರಿ ಅಂತಾರೆ. ಅಲ್ಲಿ ಯಾರೂ ಬರೋಲ್ಲ. ಅಲ್ಲ, ನಾವು ಹಿಂಗಾದ್ರೆ ಹೆಂಗೆ? ನಾವು ಹೆಂಗೆ ಮಾಡ್ಕೊಂಡು ತಿನ್ನಬೇಕು ಮೇಡಮರೇ? ನಮ್ಮ ಮನೆಯಾಗೆ ಅಲ್ಲೇನೆ ಯಾರೂ ಸೌದೆ ಥರರಿಲ್ಲ. ನಾನು ಒಬ್ಬಳೇ ಇರೋದು ಹೆಂಗಸ್ರು. ಒಲೆನೂ ಇಲ್ಲ, ಏನಿಲ್ಲ. ಒಲೆಯಾಗ ಮಾಡ್ಕೊಂಡು ಮನಪ್ಪ ನೀ ಸೌದೆ ಥರನಪ್ಪ ಅಂಬಕ್ಕೆ ಒಲೆನೂ ಕಿತ್ತಾಕಿದೀವಿ. ಬಿಡತ್ತ ಒಟ್ಟನು ಒಳಗೆಲ್ಲ ಕರ್ಗಾಗುತ್ತೆ. ಒಟ್ಟನು ಗ್ಯಾಸ್ ಸಿಗ್ತಾವಲ್ಲ ಅಂತೇಳಿ ಹಿಂಗೆ ಒಟ್ಟನು ತೊಂದರೆ ಆಗಿರ್ಲಿಲ್ವಲ್ಲ. ಒಲೆ ಎಲ್ಲ ಕಿತ್ತಾಕಿ, ನಾವು ಚಿಮ್ನಿ ಗೂಡೆಲ್ಲ ಕಿತ್ತಾಕಿ ಎಲ್ಲ ಗ್ಯಾಸ್ ಇಕ್ಕಮ್ಮಕ್ಕೆಲ್ಲನ ಸೆಲ್ಫ್ ಇಕ್ಸಿ ಗ್ಯಾಸ್ ಇಕ್ಕಮ್ಮಂಗೆ ಮಾಡ್ಕೊಂಡಿದ್ದೀವಿ. ಇವಾಗ ಒಳಗೆ ಮಾಡೋಕ್ಕೂ ಆಗಲ್ಲ. ಒಲೆನೂ ಇಲ್ಲ, ಒಲೆನೂ ಕಿತ್ತೇಸ್ತಾ ಇದ್ದೀವಿ. ಹಿಂಗೆ ಮಾಡಿರಿ ಹೆಂಗೆ ಅಂತ? ಅಲ್ಲ, ಹೆಂಗೆ ಮಾಡಬೇಕು ಅಂತ ನಾವು ಗ್ಯಾಸ್ ಹಿಂಗೆ ಮಾಡಿರಿ ಹೆಂಗೆ ಮಾಡಬೇಕು ಅಂತ ನನಗೆ ವಾಗಿಂದ ಯೋಸಕ್ಕೊಂದು ಜನ ಬಂದು ಕೇಳ್ತಾ ಇದ್ದಾರೆ. ನೀವು ಯಾತು ಸರಿಯಾಗಿ ಹೇಳ್ತಾ ಇಲ್ಲ. ಅಲ್ಲೇ ನಿಮ್ಮ ಅಂತಕ್ಕೆ ಬರುತ್ತೆ ಅಂತ ಹೇಳ್ತಾ ಇದ್ದೀರಾ. ಅಲ್ಲಿ ನೋಡಿದ್ರೆ ಯಾರು ತಂದು ಕೊಡೋರು ಯಾರೂ ಇಲ್ಲ. ಖಾಲಿ ಆಗೈತಲ್ಲ, ನಾವು ಹೆಂಗೆ ಮಾಡ್ಕೊಂಡು ನೋಡ್ಬೇಕು ಹೇಳ್ರಿ ನೀವೇನು? ಇಲ್ಲ ಅಕ್ಕ, ಇಲ್ಲಿ ನಾವು ಆಫೀಸ್ ಹತ್ರ ನಿಲ್ಲಿಸ್ಬಿಟ್ಟಿದ್ದೀವಿ. ಇದ್ದಿದ್ರೆ ಕೊಡ್ತಾ ಇದೆ. ನಾವೇನು ಮಾಡೋಕ್ಕಾಗುತ್ತೆ ಹೇಳ್ರಿ? ಸಿಲಿಂಡ್ರ್ ಸಿಗ್ತಾ ಇಲ್ಲ. ಕಣೆ ಲಸ್ಮಕ್ಕ, ಏನೋ ಇಲ್ಲಿ ಮೋಸ ನಡೀತೈತಿ. ಅವಾಗಿಂದ ಯೋಸಕ್ಕಂಡು ಜನ ಬಂದು ಹೋಗ್ತಾ ಇದ್ದಾರೆ. ಬರೀ ಒಬ್ರಿಗೂ ಸಿಲಿಂಡರ್ ಕೊಡ್ತಿಲ್ವಂತೆ. ಬರೀ ಮನೆ ಬಾಗಿಲಿಗೆ ಬತ್ತಾ ಹೋಗ್ರಿ ಅಂತ ಕಳಿಸ್ತಾ ಇದ್ದಾರಂತೆ. ಅಲ್ಲ ನೋಡು, ನೋಡಮ್ಮ ಎಂಥದ್ದು ಬಂದ್ಬಿಡ್ತು ಲಸ್ಮಕ್ಕ. ಹೇಳ್ರಿ ಅಕ್ಕ, ಏನಾಗಬೇಕು? ಅಲ್ಲ ಮೇಡಮರೇ, ಅಲ್ಲ ನಾನು ಗ್ಯಾಸ್ ಬುಕ್ ಮಾಡಿದೆ. ನಮ್ಮ ಲಸ್ಮಕ್ಕಂದು ನಂದು ಆಲ್ರೆಡಿ ಬುಕ್ಕಿಂಗ್ ಅಂತ ಗೊತ್ತಾಯ್ತೆ. ನಮ್ಮದು ಮೆಸೇಜ್ ನೋಡ್ಬರ್ರಿ. ಆಲ್ರೆಡಿ ಬುಕ್ಕಿಂಗ್ ಹೆಂಗೆ ಮಾಡ್ಕೊಂಡ್ರಿ ನೀವು ಅಂತ. ಆಲ್ರೆಡಿ ಬುಕ್ಕಿಂಗ್ ಅಂತ ಗೊತ್ತಾಯ್ತಲ್ಲ. ನಮಗೆ ಡೆಲಿವರಿ ಕೊಟ್ಟಿಲ್ಲ, ಏನಿಲ್ಲ. ಆಲ್ರೆಡಿ ಬುಕ್ ಕೊಡು ಅಂತ ಗೊತ್ತಾಯ್ತಲ್ಲ. ನೀವು ಯಾರಿಗೆ ಏನು ಮಾಡಿದ್ರಿ? ಇಂಥದ್ದು ಯಾಕೆ ಮೆಸೇಜ್ ಕಳಿಸ್ತಾ ಇದ್ದೀರಾ ನೀವು? ಇವಾಗ ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ? ಕಣ ಯಾಕ ನೋಡ, ನಂದು ಹಂಗೆ ಆಗ್ಬಿಟ್ಟೈತೆ. ಅಲ್ಲ, ಗೊತ್ತಾನೆ ಇಲ್ಲ ಕಣೋ. ನಮ್ದು ಇವತ್ತು ನಾಳೆ ಅಂತ ಹಿಂಗೆ ಹೇಳ್ತಾ ಇದ್ದಾರೆ. ಗೊತ್ತಾನೆ ಇಲ್ಲ ನೋಡಮ್ಮ. ಏನು ಮಾಡ್ಬೇಕು ಏನೋ ನಮ್ಗಂತೂ ಒಂದು ಗೊತ್ತಾಗಲ್ಲ. ನಮ್ಗೊಟ್ಟು ಓದಿಲ್ಲ ಬರ್ದಿಲ್ಲ, ನಮ್ಗೊಟ್ಟು ಗೊತ್ತಾಗಲ್ಲ ಏನಿಲ್ಲ. ಹೋಗಿ ಬರೇ ಇಂಥವೇ ಕಣಮೋ, ಬರೇ ಮೋಸ. ಎಲ್ಲ ಕಡೆನೇ ಗನ್ವ ಸಿಗ್ತವೆ ಅಂತಾರೆ. ಇಲ್ಲಿ ಒಟ್ಟನು ಎಲ್ಲ ಹೊರಗೆ ಮಾರ್ಕೊಂಡಾರ. ಹೋಟ್ಲಿ ಪಟ್ಲಿಗೆಲ್ಲ ಇವರೆಲ್ಲ ಮಾರ್ಕೊಂಡಾರಿ. ಎಲ್ಲ ಮಾರ್ಕೊಂಡು ದುಡ್ಡಿಗೆ ಸ್ಯಾನೆ ರೇಟಿಗೆ ಮಾರ್ಕೊಂಡವ್ರಿ. ಎಲ್ಲ ಮಾರ್ಕೊಂಡು ಬಂದಿರೋರಿಗೆ ಆಲ್ರೆಡಿ ಬುಕ್ಕಿಂಗ್ ಅಂತ ಗೊತ್ತೈತಂತೆ. ಎಲ್ಲರೂ ಅಮ್ಮನು ಹಂಗೆ ಯಾರೋ ಒಬ್ಳಿಗೆ ಇಲ್ಲಿ ಗಾಲಟಿ ಮಾಡ್ತಿದ್ಲು ನೋಡಮ್ಮ. ನೀನಂತಳು ಓದಿರೋರಾಗಕ್ಕೆ ಕಂಡಿಡಿತೀಯ. ಅದಕ್ಕೆ ನಾನು ನಮ್ಮ ಜಯಕಂಗೆ ಕರ್ಕೊಂಬಂದೆ. ನಮ್ಮ ಜಯಕ ಆದ್ರೆ ಎಲ್ಲ ಓದವಳೆ ಕಂಡಿಡಿತಾಳೆ ಅಂತ. ನಾನು ಓದಿರೋದಕ್ಕಂತೂ ಪರವಾಗಿಲ್ಲ. ಅಲ್ಲ, ನೀವು ಯಾಕಮ್ಮ ಹಿಂಗೆ ಮಾಡ್ತೀರಾ? ಅಲ್ಲ, ನಾವಿನ್ನ ತಗೊಂಡೇ ಇಲ್ಲ. ಆಲ್ರೆಡಿ ಬುಕ್ಕಿಂಗ್ ಅಂತ ಗೊತ್ತಾಯ್ತಿ. ಆಲ್ರೆಡಿ ಬುಕ್ಕಿಂಗ್ ಅಂತ ಬಂದರೆ ಏನು ಮಾಡ್ಬೇಕು ನಾವು? ಆಲ್ರೆಡಿ ಬುಕ್ಕಿಂಗ್ ಅಂತ ಹೆಂಗೆ ಕಳ್ಸಿರಿ ನೀವು ಮೆಸೇಜಾ? ಹೆಂಗೆ ಕಳ್ಸಿದ್ರಿ? ಅಕ್ಕ, ಅರ್ಥ ಮಾಡ್ಕೊಳ್ಳಿ. ಈಗ ಅದು ಎಲ್ಲರಿಗೂ ಅದೇ ಥರ ಬರೋದು. ಅದು ಸ್ವಲ್ಪ ಟೈಮ್ ತಗೊಳುತ್ತೆ. ನೀವು ಹಳೆ ಸಿಲಿಂಡ್ರು ತೊಗೊಂಡಿರ್ತೀರಲ್ಲ, ಅದು 20 ದಿವಸ ಗ್ಯಾಪ್ ಇರುತ್ತೆ. ಬುಕ್ ಮಾಡಿ 20 ದಿವಸ ಟೈಮ್ ತಗೊಳುತ್ತೆ. ತಿಂಗಳಾನ್ಗಟ್ಲೆ ಟೈಮ್ ತಗೊಂಡಿದೆ. ಏನು ಮಾಡೋಕ್ಕಾಗಲ್ಲ. ಈಗ ಸಮಸ್ಯೆ ಇಲ್ಲಾಗಿರೋದಲ್ಲ, ಅದು ಮೇನ್ ಪ್ರಾಬ್ಲಮ್ ಎಲ್ಲ ಆಗಿರುತ್ತೋ ಅಲ್ಲಾಗಿರೋದು. ಕಿರಣ ಸಾಕು. ಹೋಟ್ಲುಗಳಿಗೆ ದೊಡ್ಡ ಹೋಟ್ಲುಗಳಿಗೆಲ್ಲ ಮಾರ್ಕೊಂತಾರೆ. ಅದಕ್ಕೆ ಎಲ್ಲರಿಗೂ ಆಲ್ರೆಡಿ ಬುಕ್ಕಿಂಗ್ ಅಂತ ಗೊತ್ತಾವಂತೆ ಮೆಸೇಜ್ಗಳು. ಯಾಕಣ್ಣ ಹಿಂಗೆ ಮಾಡ್ತೀರಾ ನೀವು? ಎಲ್ಲನ ನೀವು ಚೆಕ್ ಮಾಡಿ ಹೇಳ್ಬೇಕು. ಅದ್ಯಾಕೆ ನೀವೆಲ್ಲ ಬರೀ ಇಲ್ಲಿ ಬಾಗ್ಲ ನಿಲ್ಲಿಸ್ಕೊಂಡು ಹೇಳಿ ಕಳಿಸ್ತೀರಾ? ಬಂದಿಲ್ಲ ಅಂತಂದ್ರೆ ಮತ್ತೆ ನಾವು ಹೆಂಗೆ ಮಾಡಬೇಕು? ಮನೆಯಾಗೆ ಗಂಡಸರು ಸೌದೆ ತರಲ್ಲ. ಆಲೆ ಮೈ ಉಂಟ್ಕೊಂಡವ್ರಿ. ಆಲೆ ಒಂದು 2-3 ವರ್ಷ ನಮ್ಮ ಮನೆಯಾಗ 5 ವರ್ಷದಿಂದ ಗ್ಯಾಸ್ನ ಮಾಡ್ತಾ ಇದ್ದೀವಿ. ನಮ್ಮ ಪಾಯ ಆಲೆ ಮೈ ಉಂಟ್ಕೊಂಡವ್ರಿ. ಸೌದೆ ತರಗಪ್ಪ ಅಂತಂದ್ರೆ ಇಲ್ಲ ಅಂತಾಯಿ, ನನ್ನ ಕೈಲಾಗಲ್ಲ ಸೌದೆ ತರಕ್ಕೆ ಅಂತಾನೆ. ವಾಲ್ಯ ಮಾಡಿರಿ, ಪಾತ್ರೆಗಳು ತಿಕ್ಕಾಗಲ್ಲ, ಮಸಿ ಎದ್ದು ಹೋಗ್ತಾವೆ. ವಾಲ್ಯ ಎಲ್ಲ ಕಿತ್ತಾಕಿದ್ದು ಸಿಮ್ನಿ ಗುಡೆಲ್ಲನ ಈಗ ಹೊಸ್ಮಾನ್ಗಳು ಕಟ್ಟಿರೋದ್ರಾಗೆ ಒಲೆನೆ ಇಕ್ಸಲ್ಲ. ಎಲ್ಲ ಬರೀ ಗ್ಯಾಸು ಒಳಗೊಟ್ಟು ಕರ್ಗಾಗುತ್ತೆ ಅಂತ ಒಳಗಡಿಗೆ ಮಾಡಲ್ಲ. ಒಟ್ಟು ಬಣ್ಣ ಹೊಡ್ಸಿರ್ತಾರೆ. ಮೊದ್ಲಿನ ಸುಣ್ಣಿನ ಗೋಡೆಗಳನ್ನ ಕದ್ರಿನ ಗೋಡೆನ ಆದ್ರೆ ಬಿಡತ್ತ ಒಲೆ ಮಾಡಿದ್ರು ನಡೆಯುತ್ತೆ ಅನ್ಬೋದು. ಈಗ ಲಕ್ಷಾಂತರ ರೂಪಾಯಿ ಗಟ್ಟೆ ಕೊಟ್ಟು ಮನೆ ಬಣ್ಣ ಹೊಡ್ಸಿರ್ತಾರೆ. ಒಳಗೊಟ್ಟು ಮಾಡಿದ್ರೆ ಕರ್ಗಾಗುತ್ತೆ. ಒಳಗೆ ಯಾರನ್ನು ಮಾಡಲ್ಲ ಇವಾಗ. ಒಟ್ಟನು ನಾವು ಹೆಂಗೆ ಮಾಡೋಣ ಹೇಳು? ನೀವು ಹಿಂಗೆ ಮಾಡಿರೇ? ಅಕ್ಕ, ಗಲಾಟೆ ಮಾಡಬೇಡಿ. ಸುಮ್ಮನೆ ಯಾಕೆ ಗಲಾಟೆ ಮಾಡ್ತೀರಾ? ಬನ್ನಿ ಒಳಗಡೆ ಚೆಕ್ ಮಾಡ್ತೀನಿ ಬರ್ರಿ. ಚೆಕ್ ಮಾಡಿ ಹೇಳ್ತೀನಿ. ಹೆಂಗೆ ನಿಮ್ದು ನಂಬರ್ ಹೇಳಿ, ನಾನು ಚೆಕ್ ಮಾಡ್ತೀನಿ. ಚೆಕ್ ಮಾಡಿಬಿಟ್ಟು ಹೇಳ್ತೀನಿ. ಅದು ಸುಮ್ಮನೆ ಏನಕ್ಕೆ ಗಲಾಟೆ ಮಾಡ್ತೀರಾ? ಇಷ್ಟೋ ಜನ ಎಲ್ಲರಿಗೂ ಹೇಳಿ ಕಳಿಸಿದ್ದೀವಿ.
ಈಗ ಎಷ್ಟು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಸಿಲಿಂಡರ್ ಎಲ್ಲ ತರಿಸೋದಕ್ಕೆ. ಇಲ್ಲಿ ಪ್ರಾಬ್ಲಮ್ ಆಗಿರೋದಲ್ಲ ಅಲ್ಲಿ ಇದು, ಅಲ್ಲಿ ಬೇರೆ ಕಡೆ ಎಲ್ಲ ಪ್ರಾಬ್ಲಮ್ ಆಗಿರೋದು ಇಲ್ಲಿಗೆ ಅಫೆಕ್ಟ್ ಆಗ್ತಾ ಇದೆ ನೋಡಿ. ಸಿಲಿಂಡರ್ ಸಿಗ್ತಾ ಇಲ್ಲ, ಕಳಿಸ್ತಾ ಇಲ್ಲ. ಮೇಲ್ಗಡೆಯಿಂದ ನಾವು ಕಳಿಸಿದ್ರೆ ತಾನೇ ನಾವು ನಿಮಗೆ ಕೊಡೋಕ್ಕಾಗೋದು. ನೀರಮ್ಮ ಸಾಕು, ನೀನು ಮಾತಾಡಬೇಡ ನನ್ನ ಹತ್ರ. ನಾನು ಎಲ್ಲ ಗೊತ್ತೈತಿ, ನಾನು ಎಲ್ಲ ತಿಳ್ಕೊಂಡಿದ್ದೀನಿ. ನನ್ನ ಹತ್ರ ನೀನು ಸುಳ್ಳು ಹೇಳ್ಬೇಡ, ನೀನು ಯಾರ ತಗನ ಹೇಳು. ಇಲ್ಲೋಡಮ್ಮ, ನಮ್ಮ ಜಯಕೈಂತ ಹಂಗೆಲ್ಲ ಸುಳ್ಳು ಹೇಳ್ಬೇಡ ನೀನು. ಅವಳು ಎಲ್ಲ ಕಂಡವಳೆ, ಎಲ್ಲ ವಿಚಾರಿಸ್ತಾಳೆ, ಎಲ್ಲ ತಿಳ್ಕೊಂಡಿರ್ತಾಳೆ ಅವಳು. ಯಾರ ಹತ್ರ ಸುಳ್ಳು ಬೇಕಾದ್ರೆ ಹೇಳು, ನಮ್ಮ ಜಯಕೈನ ಹತ್ರ ನೀನು ಸುಳ್ಳು ಹೇಳ್ಬೇಡ. ಅದೇ ಮತ್ತೆ, ನನ್ನ ಹತ್ರ ಸುಳ್ಳು ಹೇಳ್ಬೇಡ ನೀನು ಯಾರ ತಗನ ಹೇಳ್ಕೆಂಬ ಸುಳ್ಳ ನನ್ನ ಹತ್ರ ಹೇಳ್ಬೇಡ. ಆಲ್ರೆಡಿ ಬುಕ್ಕಿಂಗ್ ಅಂತ ಗೊತ್ತಾಯ್ತಲ್ಲ, ಮತ್ತು ನಾವು ಸಿಲಿಂಡರ್ ತಗೊಂಡಿಲ್ಲ. ಹೆಂಗ್ ಬಂತು ಮೆಸೇಜು? ಆಲ್ರೆಡಿ ಬುಕ್ಕಿಂಗ್ ಅಂತ ಗೊತ್ತಾಯ್ತಲ್ಲ, ಅಲ್ಲಿ ಡೆಲಿವರಿ ಕೊಟ್ಟಿದ್ದೀವಿ ಅಂತ ಗೊತ್ತಾಯ್ತಲ್ಲ ಮೆಸೇಜು. ನಾವು ತಗೊಂಡಿಲ್ಲ, ಬುಕ್ಕಿಗೆ ಎಂಟ್ರಿ ಆಗಿಲ್ಲ. ಹೆಂಗ್ ಬರುತ್ತೆ ಮೆಸೇಜ್ ಹಂಗೆ? ಅದಕ್ಕೆ ಉತ್ತರ ಕೊಡಮ್ಮ. ನೀನೇನು ಬುಕ್ ಚೆಕ್ ಮಾಡೋದೇನು, ನೀನು ನೋಡೋದೇನು, ಹೇಳೋದೇನು? ಹೆಂಗೆ ಆಲ್ರೆಡಿ ಬುಕ್ಕಿಂಗ್ ಅಂತ ಬಂತು ಅದನ್ನ ಹೇಳು ಫಸ್ಟು. 5 ನಿಮಿಷ ಒಳಗಡೆ ಬನ್ನಿ, ಚೆಕಿಂಗ್ ಮಾಡ್ತಾರೆ ಮೇಡಮ್. ಅದೊಂದು ಸ್ವಲ್ಪ ಚೆಕ್ ಮಾಡಿಬಿಡಿ, ಚೆಕ್ ಮಾಡಿ ಹೇಳಿ. ಕಂಪ್ಲೇಂಟ್ ಮಾಡ್ತೀನಿ, ಹೋಗಿ ಬಿಡಲ್ಲ ನಾನು. ಹೆಂಗ್ ಬಂತು ಮೆಸೇಜು? ನಾವು ಸಿಲಿಂಡರ್ ತಗೊಂಡಿಲ್ಲ, ಬುಕ್ಕಿಗೆ ಎಂಟ್ರಿ ಆಗಿಲ್ಲ, ಆಲ್ರೆಡಿ ಬುಕ್ಕಿಂಗ್ ಅಂತ ಮೆಸೇಜ್ ಹೆಂಗ್ ಬರ್ತಾಯ್ತೆ? ಹೆಂಗಮ್ಮ ಬರುತ್ತೆ ಅದನ್ನ ಹೇಳು. ನಾನು ಕಂಪ್ಲೇಂಟ್ ಮಾಡ್ಬಿಡ್ತೀನಿ. ನಾನು ಯಾರಿಗೂ ಎದ್ರಕಮ್ಮಲ್ಲ. ಏನು ತಿಳ್ಕೊಬಿಟ್ಟಿದ್ದೀರಾ ನೀವು? ನಾನು ಯಾರಿಗೂ ಎದ್ರಲ್ಲ. ನಾನು ಹೋಗಿ ಇವಾಗ ಕಂಪ್ಲೇಂಟ್ ಮಾಡಿದೆ ಅಂದರೆ ಅಷ್ಟೇ ನಿಮ್ಗೇನೋ ಗ್ರಾಚಾರ. ನೀವು ಹೇಳಿದ್ದೆಲ್ಲ ಕೇಳ್ಕೊಂಡು ಹೋಗಕ್ಕೆ ನಮಗೇನೇ ಏನು ತಿಳಿಯಲ್ಲ ಅಂತ ತಿಳ್ಕೊಬಿಟ್ಟಿದ್ದೀರಾ, ಎಬ್ಬೆಟ್ ಅಂತ ಅನ್ಕೊಬಿಟ್ಟಿದ್ದೀರಾ. ನಾನು ಎಜುಕೇಟೆಡ್ ಅಮ್ಮ, ನನಗೆ ಇಂಗ್ಲೀಷ್ ಎಲ್ಲ ಓದಕ್ಕೆ ಬರುತ್ತೆ, ಎಲ್ಲ ನಾನು ತಿಳ್ಕೊಂಡಿದ್ದೀನಿ. ನಾನು ಓದಕ್ಕೆ ಬರೋದಕ್ಕಂತೂ ಪರವಾಗಿಲ್ಲ. ಪಾಪ ಅಕ್ಕಗೆ ನೋಡು ಓದಕ್ಕೆ ಬರಲ್ಲ, ಇಲ್ಲ ಸ್ಮಕ್ಕೂ ಓದಕ್ಕೆ ಬರಲ್ಲ. ನೋಡು, ಇಂಥವ್ರು ಓದಕ್ಕೆ ಬರ್ದಿಲ್ದಾರೆಲ್ಲ ನಾನು ಹೇಳಿರೋದು ಕೇಳ್ಕೊಂಡು ಹೋಗ್ತಾರೆ. ನಾನೆಲ್ಲ ನೋಡ್ತೀನಿ, ಓದ್ತೀನಿ. ಆಲ್ರೆಡಿ ಬುಕ್ಕಿಂಗ್ ಅಂತ ಹೆಂಗ್ ಬಂತಮ್ಮ? ಅಕ್ಕ ಗಲಾಟೆ ಮಾಡಬೇಡಿ, ಬನ್ನಿ ಒಳಗಡೆ ಬನ್ನಿ, ಚೆಕಿಂಗ್ ಮಾಡ್ತೀನಿ ಬರ್ರಿ. ಚೆಕ್ ಮಾಡೋದು ಏನು ಮಾಡ್ತೀರಾ? ಆಲ್ರೆಡಿ ಬುಕ್ಕಿಂಗ್ ಅಂತ ಮೆಸೇಜ್ ಯಾಕೆ ಬಂತು ಅದನ್ನ ಹೇಳ್ರಿ. ಇಲ್ಲಿ ನೋಡಿ ಅಮ್ಮ, ನಿಮಗೆ ಬುಕ್ಕಿಂಗ್ ಆಗಿದೆ, ಬರುತ್ತೆ. ಇನ್ನೊಂದು ಮೆಸೇಜ್ ಬರಬೇಕು, ನಿಮ್ಮ ಫೋನಿಗೆ ಇನ್ನೊಂದು ಮೆಸೇಜ್ ಬರುತ್ತೆ. ಈಗ ಎಲ್ಲರದು ನಿಮ್ದೊಬ್ರದೇ ಅಲ್ಲ, ಎಲ್ಲರಿಗೂ ಆ ಥರ ಆಗಿದೆ. ಸಿಲಿಂಡ್ರ್ ಪ್ರಾಬ್ಲಮ್ ಆಗಿದೆಯಲ್ಲ, ಅದಕ್ಕೆ ಆ ಥರ ಆಗಿದೆ. ನೀವು ಹಳೆ ಸಿಲಿಂಡ್ರ್ ಬುಕ್ ಮಾಡ್ಕೊಂಡಿರ್ತೀರಲ್ಲ, ಅದಕ್ಕೆ ಇದು ಆ ರೀತಿ ಬರ್ತಾ ಇದೆ ಅಷ್ಟೇ ಮೆಸೇಜು. ಸುಳ್ಳು ಹೇಳ್ಬೇಡ್ರಿ ಮೇಡಮ್ ಅವರೇ, ನನ್ನ ಹತ್ರ ಸುಳ್ಳು ಹೇಳ್ಬೇಡ್ರಿ. ನೀವು ಯಾರ ಹತ್ರನಾದ್ರೂ ಸುಳ್ಳು ಹೇಳಿ, ನನ್ನ ಹತ್ರ ಸುಳ್ಳು ಹೇಳ್ಬೇಡ್ರಿ. ಅದೇ ಮತ್ತೆ ಕೇಳಕ್ಕ ಹೇಳ್ತೀನಿ. ನೋಡಮ್ಮ, ನಮ್ಮಂತವ್ರಿಗೆ ತಿಳಿದಿಲ್ದವ್ರಿಗೆ ಅಲ್ಲ, ನಾವು ಮೆಸೇಜ್ ನೋಡಕ್ಕೆ ಬರಲ್ಲ, ಯಾತು ಬರಲ್ಲ. ನಾ ಮೊಬೈಲ್ ಇಟ್ಕೊಂಡು ಸಿಲಿಂಡರ್ ತಕೊಂಡು ನಮ್ಮ ಮನೆಯಾಗೆ ಸೌದೆ ತರೋರಿಲ್ಲ, ಏನಿಲ್ಲ. ನಾನೇ ನೋಡಿರಿ, ಯಾತು ನಮ್ಮ ಮನೆಯಾಗ ಗಾಡಿ ಇಲ್ಲ, ಏನಿಲ್ಲ. ನಾವು ತಗೊಂಡೋಗ ನಮ್ಮ ತಬೋದ್ರೆ ಮನೆ ಬಾಗಿಲಿಗೆ ಬರ್ತಾವೆ ಅಂತ ಈಗ ಹೇಳ್ತಾರೆ. ಅಲ್ಲ ನೋಡಿ, ನಾವು ಏನು ಮಾಡಬೇಕು ಅಂತ. ಅಲ್ಲ ಮೇಡಮ್ ಅವರೇ, ಸಿಗ್ತಾವಂತ ಹೇಳ್ತಾರೆ. ನೀವೆಲ್ಲ ಒಟ್ಟು ಬೇರೆ ಕಡೆ ಮಾರ್ಕೊಂಡಿದ್ದೀರಾ. ಅದಕ್ಕೆ ಆಲ್ರೆಡಿ ಬುಕ್ಕಿಂಗು ಅಂತ ಬರೋದು. ಇಲ್ಲಿ ನೋಡಿ ಅಮ್ಮ, ಅಲ್ಲಿಂದ ನಮ್ಮ ಮೇಲ್ಗಡೆಯಿಂದ ನಮಗೆ ಸಿಲಿಂಡ್ರ್ ಬಂದಿದ್ರೆ ನಾವು ಕೊಡೋದಕ್ಕೇನಮ್ಮ? ನಮ್ದೇನಿಲ್ಲ. ಹೋಗಿ ನೀವು ಬೇಕಾದ್ರೆ ಎಲ್ಲಾದರೂ ಕೇಳ್ರಿ. ನಮ್ದು ಇದರಲ್ಲಿ ಏನೂ ನಾವು ಮಾಡೋದಕ್ಕಾಗೋದಿಲ್ಲ. ನಾವೇನು ಮಾಡೋಕ್ಕಾಗುತ್ತೆ? ನಾವು ಬಂದಿದ್ರೆ ಕೊಡ್ತೀವಿ, ತಗೊಂಡು ಹೋಗ್ಬಿಡ್ಬೋದಾಗಿತ್ತು. ಬರ್ದಿಲ್ಲದು ಏನು ಮಾಡಲಿ ಇವಾಗ? ಇಲ್ಲಿ ನೋಡಿ ಅಮ್ಮ, ನಿಮ್ಮ ಮನೆ ಬಾಗಿಲಿಗೆ ನಿಮ್ಮ ಮನೆ ಹತ್ರನೇ ಬರುತ್ತೆ, ಸರಿನಾ? ಬುಕ್ಕಿಂಗ್ ಆಗಿ ಸ್ವಲ್ಪ ದಿನ ಲೇಟ್ ಆಗುತ್ತೆ. ಇವಾಗ ಬುಕ್ಕಿಂಗ್ ಆಗಿದ ತಕ್ಷಣ ನೀವು ಸಿಲಿಂಡರ್ ತೊಗೊಳಕ್ಕೆ ಬರಲ್ಲ. ಒಂದು 3 ದಿವಸ 4 ದಿನ ಟೈಮ್ ತಗೊಳುತ್ತೆ. ಅದಕ್ಕೆ ನೋಡಿ, ಇನ್ನು 3 ದಿವಸ 4 ದಿವಸ ನೋಡಿ ಆಮೇಲೆ ಬೇಕಾದರೆ ಕೇಳಿ ವಿಚಾರಿಸಿ. ಈಗ ನಾವೇನು ಮಾಡೋಕ್ಕಾಗಲ್ಲ, ನಾವು ಇರೋದು ಹೇಳ್ತೀವಿ. ನಾವೇನು ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕಾಗುತ್ತೆ ಅಂದರೆ, ನೀನು ಯಾಕೆ ಆಲ್ರೆಡಿ ಬುಕ್ಕಿಂಗ್ ಅಂತ ಕಳಿಸಿದ್ಯಾ ನನ್ನ ಫೋನಿಗೆ? ಈ ಅಮ್ಮನ ಫೋನ್ಗೂ ಹಂಗೆ ಬಂದೈತೆ, ನಮ್ಮ ಫೋನ್ಗೂ ಹಂಗೆ ಬಂದೈತೆ, ಲೋಸ್ಮಕ್ಕನ ಫೋನ್ಗೂ ಹಂಗೆ ಬಂದೈತಿ. ಆಲ್ರೆಡಿ ಬುಕ್ಕಿಂಗು ಅಂತ. ಅದು ಹೆಂಗೆ ಆಲ್ರೆಡಿ ಬುಕ್ಕಿಂಗ್ ಅಂತ ಗೊತ್ತೈತಿ? ಅದು ಯಾಕೆ ಗೊತ್ತೈತೆ ಆಲ್ರೆಡಿ ಬುಕ್ಕಿಂಗು ಅಂತ? ಅದನ್ನೇಳು ಫಸ್ಟು ನೀನು. ನಂತಾಗ ಅವೆಲ್ಲ ಮಾತಾಡಬೇಡ. ನಾನು ಕಂಪ್ಲೇಂಟ್ ಮಾಡ್ತೀನಿ. ನಿನ್ನ ಹೆಂಗೆ ಅಂತ ನಿನಗೆ ಗೊತ್ತಿಲ್ಲ. ನೀನಾನ ಕಂಪ್ಲೇಂಟ್ ಮಾಡಿದ್ರೆ ಅಷ್ಟೇ ನಿನಗೆ. ಅಲ್ಲಿ ನೋಡಿ ಅಕ್ಕ, ನಾನು ಹೇಳ್ತಾ ಇರೋದು ಅರ್ಥ ಆಗ್ತಾ ಇದೆ ನಿಮಗೆ? ಏನಕ್ಕೆ ಈ ರೀತಿ ಗಲಾಟೆ ಮಾಡ್ತಾ ಇದ್ದೀರಾ? ಇದ್ರೆ ಕೊಡೋದಕ್ಕೇನು ಕೊಟ್ಬಿಡ್ತೀವಿ. ನಾವೇನು ನಿಮಗೆ ಸಮಸ್ಯೆ ಮಾಡೋದ್ರಲ್ಲಿ ಸಿಗ್ತಾ ಇಲ್ಲ. ಬೋಲು ಮೋಸ ಮಾಡ್ತಾ ಇದ್ದೀರಾ ಅಂತ ಗೊತ್ತು. ಯಾಕೆ ಹಿಂಗೆ ಆಲ್ರೆಡಿ ಬುಕ್ಕಿಂಗ್ ಅಂತ ಕಳಿಸ್ತಾ ಇದ್ದೀರಾ ಅಂತಂದರೆ, ಹೋಗಿ ಸ್ಯಾನಿರೇಟಿಗೆ ಇವಾಗ ಹೆಂಗೂ ಸಿಲಿಂಡರ್ ಸಿಗ್ತಿಲ್ವಲ್ಲ, ಅಲ್ಲಿ ಇಲ್ಲಿ ಹೋಟ್ಲುಗಳಿಗೂ ದೊಡ್ಡ ಡಾಬೆಗಳಿಗೆಲ್ಲನ ಮಾರ್ಕೊಂತ ಇದ್ದೀರಾ. ಇದೇನೆ ಒಂದು ಚಾನ್ಸ್ ಅಂತ ತಕೊಂಡು ಎಲ್ಲ ಸ್ಯಾನೆ ದುಡ್ಡು ಕೊಡೋತ್ತಾಗೆ ಇಲ್ಲಿ ಕಮ್ಮಿ ಸಿಗುತ್ತೆ ಅಂತ ಡಬಲ್ ದುಡ್ಡು ಕಮ್ಮಕ್ಕಾಗಿ ನೀವು ಕೊಡ್ತಾ ಇದ್ದೀರ ಅಂತ ನನಗೆಲ್ಲ ಸೆಂಡಾಕೋತು. ನಂತ ಸುಳ್ಳು ಹೇಳ್ಬೇಡ ಏನ, ನೀನು ನನ್ನ ಹತ್ರ ಸುಳ್ಳು ಹೇಳ್ಬೇಡ. ಅದೇ ಮತ್ತೆ ಯಾರು ತಬೇಕಾದ್ರೂ ಸುಳ್ಳು ಹೇಳಿ. ನಮ್ಮ ಜಯ್ಯಕ್ಕಂತಾಗ ನೀನು ಸುಳ್ಳು ಹೇಳ್ಬೇಡ. ನಮ್ಮ ಜಯ್ಯಕ್ಕಂತಾಗೆ ನಾನು ಸುಳ್ಳು ಹೇಳಿದ್ರೆ ಅವಳು ಏನಿಲ್ಲ. ಅವಳು ಸರಿಯಾಗಿ ಹೆಂಗೆ ಮಾಡಬೇಕು ಅಂಬದು ಚೆನ್ನಾಗಿ ಗೊತ್ತಾಯ್ತು ಅವಳಿಗೆ. ನೋಡು, ತಿಳಿಯಾರಾಗಕ್ಕೆ ಕೇಳ್ತಾರೆ ಹೆಂಗೆ ಏನು ಎತ್ತ ಅಂತ ತಿಳಿದಿಲ್ಲ. ನಮ್ಮಂತ ಕ್ಯಾಪ್ರುಗಳು ಸುಮ್ಮ ಹೋಗದೆ ನೀವು ಹೇಳೋದ ಬಾಯ್ ಬಿಡ್ಕೊಂಡು ಕೇಳ್ಕೊಂಡು ಬಾಯ್ ತೆರ್ಕೊಂಡು ಹೋಗ್ಬೇಕಾಗುತ್ತೆ ನಮ್ಮಂತ ಕ್ಯಾಪ್ರುಗಳು. ನೋಡು, ನೀವು ಅಕ್ಕ ಏನೋ ಒಂದು ಇಟ ಒಟ ಓದಕ್ಕೆ ಹೆಂಗೆ ಕೇಳುತ್ತೆ. ಅದೇ ಮತ್ತೆ ತಿಳಿದಿಲ್ಲ ಬಾಯ್ ತೆರ್ಕೊಂಡು ಅವ್ರು ಹೇಳೋದು ಕೇಳಿ ಸರಿ ಆಯ್ತು ಅಂದ್ಕೊಂಡು ಹೋಗದೆ. ನಾನು ಆಗತ್ತೆ ಕೇಳ್ತಾ ಇದ್ದೀನಿ. ನನಗೆ ಇಂಗ್ಲೀಷ್ ಎಲ್ಲ ಓದಕ್ಕೆ ಬರುತ್ತೆ, ಮೆಸೇಜ್ ಎಲ್ಲ ಓದಕ್ಕೆ ಬರುತ್ತೆ, ಅದಕ್ಕೆ ನಾನು ಕೇಳ್ತಾ ಇದ್ದೀನಿ.
ಕ್ಯಾಪ್ರುಗಳಾದ್ರೆ ಇವ್ರು ಹೇಳೋದು ಕೇಳ್ಕೊಂಡು ಹೋಗ್ತಾರೆ. ನಮಗೆಲ್ಲ ತಿಳಿಯುತ್ತೆ, ನಮಗೆಲ್ಲ ಗೊತ್ತಾಗತ್ತೆ, ನಾನೆಲ್ಲ ಕೇಳ್ತಾ ಇರೋದು. ಹೆಂಗೆ ಗೊತ್ತಾಯ್ತೆ ಆಲ್ರೆಡಿ ಬುಕ್ಕಿಂಗ್ ಅಂತ ಹೆಂಗೆ ಗೊತ್ತಾಯ್ತೆ? ನಾವು ಸಿಲಿಂಡ್ರ್ ನೋಡಿ ಇನ್ನೂ ತಗೊಂಡಿಲ್ಲ, ಹೆಂಗೆ ಗೊತ್ತಾಯ್ತೆ ಅದನ್ನ ಹೇಳಬೇಕು. ನನ್ನ ಹತ್ರ ನೀವು ಹೇಳ್ಬೇಡ್ರಿ, ನನ್ನ ಹತ್ರ ನೀವು ಮಾತಾಡ್ಕೊಡ್ದು. ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಗ್ಯಾಸ್ ಆಫೀಸಿಂದ ಬಂದು ನಮ್ಮ ಜಯಮ್ಮ ಗಲಾಟೆ ಮಾಡ್ತಾ ಇದ್ದಾಳೆ, ಸರಿಯಾಗಿ ಕೇಳ್ತಾ ಇದ್ದಾಳೆ. ಆಲ್ರೆಡಿ ಬುಕ್ಕಿಂಗ್ ಅಂತ ಗೊತ್ತಾಯ್ತಲ್ಲ ಹೆಂಗೆ ಏನು ಅಂತೇಳಿ ಎಲ್ಲ ಸರಿಯಾಗಿ ಮಾತಾಡ್ತಾ ಇದ್ದಾಳೆ. ನೋಡ್ರಿ, ಒಂದಿಷ್ಟು ಓದಿ ಎಲ್ಲ ತಿಳ್ಕೊಂಡಿರೋದಕ್ಕೆ ಎಲ್ಲ ಕೇಳ್ತಾ ಇದ್ದಾಳೆ. ನೋಡ್ತಾ ಇರಿ, ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.